ರೇಣುಕಾಸ್ವಾಮಿಯ ಕೊಲೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಮೊಬೈಲ್ನಲ್ಲಿ ಮರ್ಡರ್ ಮಿಸ್ಟ್ರಿ ಈಗ ಪತ್ತೆಯಾಗಿರೋದು. ದರ್ಶನ್ ಬಳಸುತ್ತಿದ್ದ ಐಫೋನ್ ಏನಿದೆ ಮೊಬೈಲ್ 15 Pro, ಸೊ ಗೆಳತಿ ಹೆಸರನ್ನ 3 ಹೆಸರಿನಲ್ಲಿ ದರ್ಶನ್ ಸೇವ್ ಮಾಡ್ಕೊಂಡಿದ್ರಂತೆ. 3 ಹೆಸರಿನಲ್ಲಿ ಯಾವುದದು 3 ಹೆಸರು? ಪವಿ, PAV, ಪವಿ, ಪವಿತ್ರ, 3 ಹೆಸರುಗಳಿದಾವೆ ಅದರಲ್ಲಿ. ಸೊ ಪವಿತ್ರ ಗೌಡ ಜೊತೆಗೆ ನಡೆಸಿದ ವಾಟ್ಸಪ್ ಚಾಟ್ಸ್ ಲಾಗ್ ಕೂಡ ಸೇವನ್ನ ಮಾಡಿಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಈಗ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿದೆ. 3 ಹೆಸರಿನಲ್ಲಿ ಸೇವನ್ನ ಮಾಡಿಕೊಂಡಿದ್ದಾರೆ. ಸೇವ್ ಮಾಡ್ಕೊಳ್ಬಹುದು, ಯಾರ್ಯಾರ ಹೆಸರನ್ನ ಹೇಗೆ ಬೇಕಾದರೂ ಕೂಡ ಅವ್ರಿಗೆ ಇಷ್ಟ ಇದ್ದಂಥವ್ರು, ಪ್ರೀತಿ ಇರುವಂಥವ್ರ ಮೇಲೆ ಇನ್ನೊಂದು ರೀತಿಯಾಗಿ, ಗೆಳೆತನ ಇರುವಂಥವ್ರ ಮೇಲೆ ಇನ್ನೊಂದು ರೀತಿಯಾಗಿ, ಬೇರೆ ಬೇರೆ ರೀತಿಯಲ್ಲಿ. ಡಿಲೀಟ್ ಆಗಿದ್ದ ವಾಟ್ಸಪ್ ಕಾಲ್ ರಿಟ್ರೀವ್ ವೇಳೆ ಪತ್ತೆಯಾಗಿದೆ. ವಿನಯ್ ಜೊತೆಗೆ ನಡೆಸಿದ ವಾಟ್ಸಪ್ ಚಾಟಿಂಗ್ಸ್ ಪತ್ತೆಯಾಗಿದೆ. ಮ್ಯಾನೇಜರ್ ನಾಗರಾಜ್ ಜೊತೆಗೆ ವಾಟ್ಸಪ್ ಕಾಲ್ ಸಂಭಾಷಣೆ ಕೂಡ ಇದೆ. ಜೂನ್ 8ರಿಂದ 11ರವರೆಗೂ 32 ಬಾರಿ ವಾಟ್ಸಪ್ ಕಾಲ್ ಅನ್ನ ಮಾಡಿರೋದು. ಪ್ರದೋಷ್ ಜೊತೆಗೆ 10 ಬಾರಿ ವಾಟ್ಸಪ್ ಕಾಲ್ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ. ಜೂನ್ 8ರಿಂದ ಜೂನ್ 11ರವರೆಗೂ ಕೂಡ ದರ್ಶನ್ ಮಾತನಾಡಿದ್ದು ಇದರಲ್ಲಿ ಲಭ್ಯವಾಗಿದೆ. ಬಹಳಷ್ಟು ಜನರಿಗೆ ಒಂದಿದೆ, ವಾಟ್ಸಪ್ ಕಾಲಲ್ಲಿ ಮಾತನಾಡಿದ್ದು ಸಂಭಾಷಣೆ ಸಿಗದೆ ಇರ್ಬೋದು, ಬಟ್ ಕಾಲ್ ಮಾಡಿರುವಂಥ ಡೀಟೇಲ್ಸ್ ಗೊತ್ತಾಗುತ್ತೆ, ಎಷ್ಟು ನಿಮಿಷ ಮಾತನಾಡಿದ್ರು ಅಂತ ಹೇಳಿ. ಏನು ಮಾತನಾಡಿದ್ದಾರೆ ಅನ್ನುವಂಥದ್ದು ಸಿಗದೇ ಇರಬಹುದು, ಅದು ಆ ಕಂಪನಿ ಮೂಲಕವಾಗಿ ಸಿಗಬಹುದು. ಬಟ್ ಈಗ ಸದ್ಯಕ್ಕೆ ಇವರು ಎಷ್ಟು ಬಾರಿ ಕಾಲ್ ಮಾಡಿದ್ರು, ಏನು ಯಾತಕ್ಕೋಸ್ಕರ ಕಾಲ್ ಮಾಡಿದ್ರು, ಈ ಘಟನೆ ಆದ ನಂತರ 32 ಸಲ ಕಾಲ್ ಮಾಡಿರೋದು, ಈ ಕಡೆಗೆ 10 ಸಲ ಕಾಲ್ ಮಾಡಿರೋದು, ಇವೆಲ್ಲವೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖವಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಕಾಲ್ ಡೀಟೇಲ್ಸ್ಗಳು ಕೂಡ. ನಾರ್ಮಲ್ ಕಾಲ್ ಆಗಿದ್ರೆ ಕಾಲ್ ರೆಕಾರ್ಡ್ ಆಗುತ್ತೆ ಅನ್ನುವಂಥ ಒಂದು ಆತಂಕದಲ್ಲಿ ಈಗೇನಿದ್ರು ಕೂಡ ಇಂಟರ್ನೆಟ್ ಕಾಲಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಕಾಲ್ಗಳನ್ನು ಬಳಕೆ ಮಾಡ್ಕೊಂಡು ಅಲ್ಲಿ ಕಾಲ್ ಮಾಡುವಂಥದ್ದು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ದಲ್ಲೋ, ಫೇಸ್ಬುಕ್ಕಲ್ಲಿ ಎಲ್ಲೋ ಒಂದು ಕಡೆ ಕಾಲ್ ಮಾಡ್ಕೊಂಡು ಮಾತನಾಡ್ತಾರೆ. ಬಟ್ ಇದರ ರಿಟ್ರೀವನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಅವರು ಏನು ಮಾತನಾಡಿದ್ದಾರೋ ಅನ್ನುವಂತಹ ಸಂಭಾಷಣೆಗಳು ಆ ಕಂಪನಿಗಳಿಂದ ಸಿಗೋಕ್ಕೆ ಸಾಧ್ಯವಾಗತ್ತಾ, ಅಥವಾ ಕೇವಲ ಇಲ್ಲಿ ಎಷ್ಟು ಬಾರಿ ಮಾಡಿದ್ದಾರೆ ನಮ್ಮ ಕಾಲ್ ಅನ್ನುವಂಥದ್ದು ಮಾತ್ರ ಡೀಟೇಲ್ಸ್ ಸಿಗುತ್ತಾ, ಏನು? ಅರುಣ್, ಅವರು ಮಾತಾಡಿರುವಂಥ ವಾಟ್ಸಪ್ ಕಾಲ್ನಲ್ಲಿ ಮಾತಾಡಿರೋ ಕಾರಣಕ್ಕಾಗಿ ಆ ಸಂಭಾಷಣೆ ಸಿಗೋದಿಲ್ಲ. ಆದರೆ ಯಾರ್ಯಾರಿಗೆ ಎಷ್ಟೆಷ್ಟು ಗಂಟೆಗಳ ಕಾಲ ಮಾತಾಡಿದ್ದಾರೆ ಮತ್ತು ಯಾವೆಲ್ಲ ಫೋಟೋಗಳು ಮತ್ತು ಚಾಟಿಂಗ್ ಹಿಸ್ಟ್ರಿಗಳೇನು ಡಿಲೀಟ್ ಮಾಡಿರ್ತಾರೆ ಅವನ್ನ ಈಗ ರಿಕವರಿ ಮಾಡಿರುವಂಥದ್ದು. ಪ್ರಾರಂಭದಿಂದಲೂ ಕೂಡ ದರ್ಶನ್ ಸೇರಿದಂತೆ ಎಲ್ಲರ ಮೊಬೈಲ್ಗಳನ್ನು ಕೂಡ ರಿಟ್ರೀವ್ ಕೊಟ್ಟಿದ್ರು. ರಿಟ್ರೀವ್ ಕೊಟ್ಟಂಥ ವೇಳೆಯಲ್ಲಿ ದರ್ಶನ್, ಪವಿತ್ರ ಗೌಡ, ವಿನಯ್, ಪ್ರದೋಷ್ ಇವ್ರದ್ದೆಲ್ಲ ಐಫೋನ್ ಆಗಿರೋ ಕಾರಣಕ್ಕಾಗಿ ರಿಟ್ರೀವ್ ಆಗೋದಕ್ಕೆ ತಡ ಆಗಿತ್ತು. ಈಗ ಆ ಮೊಬೈಲ್ನು ಕೂಡ ರಿಟ್ರೀವ್ ಮಾಡಿರುವಂಥದ್ದು. ಅದರಲ್ಲಿ ದರ್ಶನ್ ಮೊಬೈಲ್ ಕೂಡ ರಿಟ್ರೀವ್ ಆಗಿದೆ. ದರ್ಶನ್ ಮೊಬೈಲ್ನಲ್ಲಿ ಪವಿತ್ರ ಗೌಡರಿಗೆ 3 ಹೆಸರು, ಅಂದರೆ ದರ್ಶನ್ 3 ನಂಬರನ್ನು ಬಳಸ್ತಾ ಇದ್ರು. ಆ 3 ನಂಬರಲ್ಲಿ ಒಂದರಲ್ಲಿ ಪವಿ ಅಂತ ಬಳಸ್ತಾರೆ, ಇನ್ನೊಂದರಲ್ಲಿ ಪವಿನ್ನು, ಮತ್ತು 3ನೇ ನಂಬರಲ್ಲಿ ಪವಿತ್ರ ಗೌಡ. 3 ಹೆಸರುಗಳಲ್ಲಿ ಪವಿತ್ರ ಗೌಡನ ಹೆಸರನ್ನ ಸೇವ್ ಮಾಡ್ಕೊಂಡಿರುವಂಥದ್ದು. ಸೇವ್ ಮಾಡ್ಕೊಂಡ ನಂತರದಲ್ಲಿ ಯಾವಾಗ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಅಲ್ಲಿ ಆ 3 ದಿನಗಳ ಅಂತರದಲ್ಲಿ ಬರೋಬ್ಬರಿ 32 ಬಾರಿ ವಾಟ್ಸಪ್ ಕಾಲಲ್ಲಿ ಪ್ರದೋಷ್, ವಿನಯ್ ಮತ್ತು ಮತ್ತೊಬ್ಬ ನಾಗರಾಜು, ಆ 3 ಜನರ ಜೊತೆಗೆ ನಟ ದರ್ಶನ್ ಮಾತಾಡಿರುವಂಥ ಚಾಟ್ ಹಿಸ್ಟ್ರಿ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಇವರು ಯಾವ ರೀತಿ ಶವವನ್ನು ವಿಲೇವಾರಿ ಮಾಡಬೇಕು, ಮತ್ತು ಆತ ಪತ್ತೆಯಾದ ನಂತರ ದಿನದಿಂದ ಆತ ಶವ ವಿಲೇವಾರಿ ಮಾಡೋ ತನಕ ಕೂಡ ಇವರೆಲ್ಲ ಮಾಡಿರುವಂಥ ವಾಟ್ಸಪ್ ಕಾಲ್ಗಳು, ಇವರು ಮಾತಾಡ್ಕೊಂಡು ಪರಸ್ಪರ ನಡೆಸಿರುವಂಥ ಚಾಟಿಂಗ್ ಹಿಸ್ಟ್ರಿಗಳು ಎಲ್ಲವೂ ಕೂಡ ಈಗ ರಿಟ್ರೀವ್ ಆಗಿರುವಂಥದ್ದು. ಈ ಅಂಶಗಳನ್ನು ಕೂಡ ನಿನ್ನೆ 2 ದಿನಗಳಿಂದ ಏನು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಈಗ ಉಲ್ಲೇಖ ಆಗಿರುವಂಥದ್ದು. ಅರುಣ್,